ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ನರೇಂದ್ರ ಮೋದಿಯ ಮತ್ತೊಂದು ಮೆಗಾ ಆಪರೇಷನ್. ಈ ಸರಿ ಮಾಡ್ತಾ ಇರೋ ಆಪರೇಷನ್ ಬ್ಯಾಂಕಿಂಗ್ ಸೆಕ್ಟರ್ ಸ್ನೇಹಿತರೆ. ನರೇಂದ್ರ ಮೋದಿ ಸರ್ಕಾರ ಬಂದಾದ ನಂತರ ತುಂಬಾ ವರ್ಷಗಳಾದ್ಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲಿಕ್ಕೆ ಈಗ ಒಂದು ಮೆಗಾ ಆಪರೇಷನ್ಗೆ ಕೈ ಹಾಕಿದ್ದಾರೆ ಸ್ನೇಹಿತರೆ. ಅಧಿಕಾರಕ್ಕೆ ಬಂದ ಮೊದಲ ವರ್ಷವೇ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳಲ್ಲಿ ಬದಲಾವಣೆಗಳನ್ನ ತರ್ತಾರೆ. 27 ಇದ್ದಂತ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳನ್ನ ಕಡಿಮೆ ಮಾಡ್ತಾ 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 12 ಬ್ಯಾಂಕ್ಗಳಿಗೆ ತಂದು ನಿಲ್ಲಿಸಿದ್ರು ಸ್ನೇಹಿತರೆ. ಈಗ ಮತ್ತೆ ಬದಲಾವಣೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೆಲವು ಬ್ಯಾಂಕ್ಗಳು ಮಾಯವಾಗುವಂತ ಚಾನ್ಸಸ್ ತುಂಬಾನೇ ಇದೆ ಸ್ನೇಹಿತರೆ. ಯಾವೆಲ್ಲ ಬ್ಯಾಂಕ್ಗಳು ಮಾಯವಾಗುತ್ತೆ, ಯಾವೆಲ್ಲ ಬ್ಯಾಂಕ್ಗಳು ಮರ್ಜ್ ಆಗುತ್ತೆ, ವಿಲೀನ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದೆ ನೋಡಬಹುದು ಸ್ನೇಹಿತರೆ. ಇವತ್ತಿನ ವಿಷಯ ಬ್ಯಾಂಕಿಂಗ್ ಗಳಿಗೆ ಮೆಗಾ ಆಪರೇಷನ್. ಏನಿದು ಅಂತ ಕೇಳಿದ್ರೆ 4 ಬ್ಯಾಂಕ್ಗಳನ್ನ ಮರ್ಜ್ ಮಾಡ್ತಾ ಇದ್ದಾರೆ. ಯಾವುದರ ಜೊತೆ ಮರ್ಜ್ ಮಾಡ್ತಾರೆ, ಯಾವೆಲ್ಲ ಬ್ಯಾಂಕ್ಗಳು ವಿಲೀನವಾಗ್ತಾ ಇದಾವೆ ಅಂತ ನೀವು ಕೇಳೋದಾದ್ರೆ, ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಈ 4 ಬ್ಯಾಂಕ್ಗಳು ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಬಿಒಬಿ, ಪಿಎನ್ಬಿ ಅಂಡ್ ಎಸ್ಬಿಐ ಜೊತೆ ಮರ್ಜ್ ಆಗ್ತವೆ ಸ್ನೇಹಿತರೆ. ಇನ್ನ ಕೆಲವು ತಿಂಗಳುಗಳಲ್ಲಿ 4 ತಿಂಗಳುಗಳಲ್ಲಿ ಇವು ಮರ್ಜ್ ಆಗುವಂತ ಚಾನ್ಸಸ್ ಹೆಚ್ಚಿನದಾಗಿದೆ ಸ್ನೇಹಿತರೆ. ಮುಂದೆ ಬರೋ ಮಾರ್ಚ್ ಅಷ್ಟೊತ್ತಿಗೆ ಈ 4 ಬ್ಯಾಂಕ್ಗಳು ಪಿಎನ್ಬಿ ಹಾಗೂ ಬಿಒಬಿ, ಬ್ಯಾಂಕ್ ಆಫ್ ಬರೋಡಾ ಹಾಗೂ ಎಸ್ಬಿಐ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಮರ್ಜ್ ಆಗುತ್ತೆ ಸ್ನೇಹಿತರೆ. ಒಂದು ದೊಡ್ಡ ಆಂತರಿಕ ಸಮೀಕ್ಷೆ ಕೂಡ ಮುಗಿದಿದೆ. ಅದು ಇನ್ನ ಮೋದಿಯವರ ಕೈಗೆ ಸಿಗ್ಬೇಕಷ್ಟೇ, ಮೋದಿಯವರ ಒಂದು ಸಹಿ ಬೀಳಬೇಕಷ್ಟೇ. ಆ ಸಹಿ ಹಾಕ್ಲಿಕ್ಕೆ ಮುಂಚೆ ಸರ್ಕಾರ ಈ ಬ್ಯಾಂಕ್ಗಳ ಜೊತೆ ಒಂದು ಒಪ್ಪಂದ ಮತ್ತು ಅವರ ಒಮ್ಮತಿಯನ್ನ ಪಡಿಲೇಬೇಕು ಸ್ನೇಹಿತರೆ. ಯಾಕೆಂದ್ರೆ ಆ ಬ್ಯಾಂಕ್ಗಳು ಒಪ್ಪಂದ ಬಹಳ ಮುಖ್ಯವಾಗುತ್ತೆ. ಅವರ ಒಂದು ಒಮ್ಮತ ಬೇಕೇ ಬೇಕು ಸ್ನೇಹಿತರೆ. ಆ ಒಮ್ಮತ ಇಲ್ಲದೇನೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇನ್ನ ಕೆಲವು ತಿಂಗಳುಗಳಲ್ಲಿ ಈ ಬ್ಯಾಂಕ್ಗಳು ದೊಡ್ಡ ಬ್ಯಾಂಕ್ಗಳ ಜೊತೆ ಸೇರುತ್ತೆ. ಈಗಿರುವಂತ 12 PSU ಬ್ಯಾಂಕ್ಗಳು, ಪಬ್ಲಿಕ್ ಸೆಕ್ಟರ್ ಯೂನಿಟ್ ಬ್ಯಾಂಕ್ಗಳು 8 ಆಗುತ್ತೆ ಸ್ನೇಹಿತರೆ. ಇನ್ನು ಮಾಡ್ತಾ ಮಾಡ್ತಾ ಮುಂದೆ 4 ಆದ್ರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಸ್ನೇಹಿತರೆ. ಈ ಬದಲಾವಣೆನ ಏನಕ್ಕೆ ಮಾಡ್ತಾರೆ, ಇದು ಯಾಕೆ ಬೇಕು, ಸರ್ಕಾರಕ್ಕೆ ಏನಿದ್ರಿಲ್ಲ ಲಾಭ, ಸರ್ಕಾರ ಏನಾದ್ರು ಮಾರ್ತಾ ಇದೆಯಾ ಯಾವ್ದಾದ್ರು ಬ್ಯಾಂಕ್ ಅಂತ ಕೇಳೋದಾದ್ರೆ, ಇದು ದೇಶದ ದೃಷ್ಟಿಯಿಂದ, ದೇಶದ ಆರ್ಥಿಕ ದೃಷ್ಟಿಯಿಂದ ಮಾಡ್ತಾ ಇರುವಂತ ಬದಲಾವಣೆ. ದೇಶಕ್ಕೆ ಇದರಿಂದ ಆಗೋ ಲಾಭ ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ, ಒಂದು ಚಿಕ್ಕ 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 ಬ್ಯಾಂಕ್ಗಳಿರ್ತವೆ. ಆ ಬ್ಯಾಂಕ್ಗಳಿಗೆ ಒಂದು ಡಿವರ್ಸಿಫೈ ಆಗಿರುವಂತ ಹಣ ಇರೋದಿಲ್ಲ. ಏನಾಗಿರುತ್ತೆ ಅಂದ್ರೆ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅಂತ ತಗೊಳ್ಳಿ ಸ್ನೇಹಿತರೆ. ಅದು ಮಹಾರಾಷ್ಟ್ರಕ್ಕೆ ಇರುವಂತಹ ಒಂದು ಬ್ಯಾಂಕ್ ಆಗಿರುತ್ತೆ. ಅಲ್ಲಿ ಏನಾದ್ರೂ ಒಂದು ದುರಂತಗಳು, ಅವಘಡಗಳು, ಆಘಾತಗಳು ಆದಂತ ಸಮಯದಲ್ಲಿ ಆ ಬ್ಯಾಂಕ್ಗೆ ತುಂಬಲಾರದ ನಷ್ಟನೇ ಉಂಟಾಗುತ್ತೆ ಸ್ನೇಹಿತರೆ. ಬ್ಯಾಂಕು ದಿವಾಳಿ ಆಗುವಂತಹ ಚಾನ್ಸಸ್ಗಳು ಇರ್ತವೆ. ಅದಕ್ಕೋಸ್ಕರ ನೀವು ಕರ್ನಾಟಕದಲ್ಲಿ ನಿಮಗೆ ನೆನಪಿಸೋದಾದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತು ಸ್ನೇಹಿತರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ವಿಲೀನ ಮಾಡ್ತಾರೆ. ಅದು ನೀವು ಮರ್ತಿಲ್ಲ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಅದೇ ರೀತಿ ಆವ ಸ್ಟೇಟ್ ಅಲ್ಲಿ ಇರುವಂತಹ ಬ್ಯಾಂಕ್ಗಳನ್ನ ಏನ್ ಮಾಡ್ತಾರೆ, ಒಂದು ದೊಡ್ಡ ದೊಡ್ಡ ಬ್ಯಾಂಕ್ಗಳು, ಇಂಡಿಯಾದಲ್ಲೇ ಹೆಸರು ಮಾಡಿರುವಂತಹ ದೊಡ್ಡ ಬ್ಯಾಂಕ್ಗಳ ಜೊತೆ ಹಾಗೂ ಹೊರ ದೇಶಗಳಲ್ಲೂ ಹೂಡಿಕೆ ಮಾಡಿರುವಂತಹ ಬ್ಯಾಂಕ್ಗಳ ಜೊತೆ ಚಿಕ್ಕ ಬ್ಯಾಂಕ್ಗಳನ್ನ ಸೇರಿಸೋದ್ರಿಂದ ಆರ್ಥಿಕ ಭದ್ರತೆ ಸಿಗುತ್ತೆ. ಬ್ಯಾಂಕ್ಗಳಲ್ಲಿ ಆರ್ಥಿಕತೆಯಲ್ಲಿ ಬಲಿಷ್ಠರಾಗ್ತಾರೆ. ಸೊ ಆಗ ಏನನ್ನ ನಾವು ನೋಡ್ಬೋದು ಅಂದ್ರೆ, ಯಾವುದೇ ಒಬ್ರು ಲೋನ್ಗಳನ್ನ ಕಟ್ಲಿಕ್ಕೆ ಆಗೋದಿಲ್ಲ. ಅದ್ ಸಾಲವನ್ನ ತೆಗೆದು ಮರುಪಾವತಿ ಮಾಡದೇನೆ ದೇಶಗಳನ್ನೇ ಬಿಟ್ಟು ಹೋಗುವಂತ ಚಾನ್ಸಸ್ ಇರುತ್ತೆ. ಅಂತ ಸಂದರ್ಭಗಳು ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಆದ್ರೂ ಕೂಡ ಅವರ ಆಸ್ತಿಗಳನ್ನ ಮುಟ್ಟುಗೋಲನ್ನ ಹಾಕೊಳ್ತಾರೆ ಸ್ನೇಹಿತರೆ. ಆದ್ರೆ ಚಿಕ್ಕ ಚಿಕ್ಕ ಬ್ಯಾಂಕ್ಗಳಲ್ಲಿ ಅದು ಸಾಧ್ಯವಾಗೋದಿಲ್ಲ. ಆದ್ರೆ ದೊಡ್ಡ ಬ್ಯಾಂಕ್ಗಳಲ್ಲಿ ತುಂಬಾ ಸ್ಟ್ರಿಕ್ಟ್ ಇರುತ್ತೆ. ನೀವು ಬೇರೆ ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡಷ್ಟು ಈಸಿ SBI ಅಲ್ಲಿ ಈಗಲೂ ಕೂಡ ಇರಲ್ಲ ನೋಡಿ ಸ್ನೇಹಿತರೆ. ಅಲ್ಲಿ ತುಂಬಾ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕಾ ಇದ್ರೆ ಮಾತ್ರ ಲೋನ್ ಅನ್ನ ಕೊಡ್ತಾರೆ. ಈಗ ನಿಮಗೆ ಗೊತ್ತಾಯ್ತು, ಚಿಕ್ಕ ಚಿಕ್ಕ ಬ್ಯಾಂಕ್ಗಳು ದೊಡ್ಡ ಬ್ಯಾಂಕ್ಗಳ ಜೊತೆ ವಿಲೀನ ಆಗೋದ್ರಿಂದ ದೊಡ್ಡ ಮಟ್ಟದಲ್ಲಿ ಸಾಲ ಸಿಗುತ್ತೆ. ದೇಶವನ್ನ ಮುನ್ನಡೆಸೋದಿಕ್ಕೆ ಬ್ಯಾಂಕ್ಗಳಿಂದ ಸರ್ಕಾರನು ಕೂಡ ಹಣವನ್ನ ಎತ್ಕೊಳ್ಬಹುದು ಸ್ನೇಹಿತರೆ. ಹಾಗೂ ಜನರಿಗೂ ಕೂಡ ಒಳ್ಳೆ ಉಪಯೋಗ ಆಗುತ್ತೆ. ಸಾಲಗಳನ್ನ ಸಿಗೋದಿಕ್ಕೆ
ತುಂಬಾ ಈಸಿ ಕೂಡ ಆಗುತ್ತೆ ಸ್ನೇಹಿತರೆ. ದೊಡ್ಡ ಬ್ಯಾಂಕ್‌ಗಳಂತ ಇದ್ದಾಗ ಅವರು ಸಾಲವನ್ನ ಕೊಡುವಾಗ ನೋಡಿ, ನಿಮ್ಮ ಕರೆಂಟ್ ಅಕೌಂಟ್‌ಗೆ ಆಗಿರ್ಬೋದು, ಸೇವಿಂಗ್ಸ್ ಅಕೌಂಟ್‌ಗಳಿಗಾಗ್ಬೋದು, ಸಿ.ಎ ಅಕೌಂಟ್, ಎಸ್.ಎ ಅಕೌಂಟ್‌ಗೆ ತುಂಬಾ ಚಿಕ್ಕ ಬಡ್ಡಿಯನ್ನ ಕೊಡ್ತಾರೆ ಸ್ನೇಹಿತರೆ. ಅಷ್ಟು ದೊಡ್ಡದಾಗಿ ನಿಮಗೆ ಬಡ್ಡಿ ಸಿಗೋದಿಲ್ಲ. ಅದೇ ಚಿಕ್ಕ ಚಿಕ್ಕ ಬ್ಯಾಂಕ್‌ಗಳಲ್ಲಿ ಠೇವಣಿ ಇಡೋರು ಕಡಿಮೆ ಇರ್ತಾರೆ ಅಂತೇಳಿ ತುಂಬಾ ಬಡ್ಡಿಯನ್ನ ಕೊಡ್ತಾರೆ. ನಮ್ಮ ಬ್ಯಾಂಕಿಗೆ ಹಣವನ್ನ ತಂದು ಹೂಡಿಕೆ ಮಾಡ್ಲಿ ಅಂತ ಸ್ನೇಹಿತರೆ. ಆದ್ರೆ ದೊಡ್ಡ ದೊಡ್ಡ ಬ್ಯಾಂಕ್‌ಗಳಲ್ಲಿ ಅವರು ಹೂಡಿಕೆ ಮಾಡಲಿ ಬಿಡಲಿ, ಅವರು ಚಿಕ್ಕ ಮೊತ್ತವನ್ನ ಬಡ್ಡಿಯನ್ನಾಗಿ ಕೊಡ್ತಾರೆ ಸ್ನೇಹಿತರೆ. ಆಗ ಅವರಿಗೆ ಪ್ರಾಫಿಟ್ ಬರುತ್ತೆ. ದೊಡ್ಡದ ಮಟ್ಟಿನ ಪ್ರಾಫಿಟ್‌ನ ಅವ್ರು ಪಡೆದುಕೊಳ್ತಾರೆ. ಆದ್ರೆ ಚಿಕ್ಕ ಚಿಕ್ಕ ಬ್ಯಾಂಕ್‌ಗಳಲ್ಲಿ ಠೇವಣಿ ಇಡಲಿ ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಬಡ್ಡಿಯನ್ನ ಕೊಟ್ಟು ಪ್ರಾಫಿಟ್‌ನ ಕಡಿಮೆ ಮಾಡ್ಕೊಳ್ತಾರೆ. ಅವರು ಸಾಲವನ್ನ ತೀರಿಸದೆ ಹೋದಂತ ಕಾಲದಲ್ಲಿ ಬ್ಯಾಂಕಿಗೆ ನಷ್ಟ ಆಗುತ್ತೆ. ಇವೆಲ್ಲವನ್ನ ದೃಷ್ಟಿಯಲ್ಲಿಟ್ಕೊಂಡು ನರೇಂದ್ರ ಮೋದಿ ಸರ್ಕಾರ ಈ ಒಂದು ಮೆಗಾ ಆಪರೇಷನ್‌ನ ಮಾಡ್ತಾ ಇದೆ ಸ್ನೇಹಿತರೆ. ಇದು ಒಳ್ಳೆಯ ದೃಷ್ಟಿಯಿಂದ ಮಾಡ್ತಾ ಇರೋದು ಸ್ನೇಹಿತರೆ. ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೋಡಿ, ಒಂದು ಚಿಕ್ಕ ಚಿಕ್ಕ ಬ್ಯಾಂಕ್‌ಗಳು ಅಂತ ಅನ್ಕೊಳ್ಳೋಣ. ಒಂದು ಏರಿಯಾದಲ್ಲಿ, ನಿಮ್ಮ ಊರಿನಲ್ಲಿ, ನಿಮ್ಮ ತಾಲೂಕಿನಲ್ಲಿ ಇಲ್ಲ ನಿಮ್ಮ ಊರಿನಲ್ಲಿ ಒಂದು 3 ಬ್ಯಾಂಕ್ ಇರ್ತವೆ. ಬ್ಯಾಂಕ್ ಆಫ್ ಬರೋಡಾನು ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನು ಇದೆ. ಈಗ ಇನ್ನೊಂದು ದೊಡ್ಡ ಬ್ಯಾಂಕು ಇದೆ. ಈ 3 ಬ್ಯಾಂಕ್ ಇದೆ. ಅದ್ರ ಜೊತೆ ಈಗ ವಿಲೀನ ಮಾಡ್ತಿರೋ ಬ್ಯಾಂಕು ಇರುತ್ತೆ. ಆಗ ಏನಾಗುತ್ತೆ ಸ್ನೇಹಿತರೆ, ಈ ಬ್ಯಾಂಕ್‌ಗಳನ್ನ ಇದ್ರ ಜೊತೆ ವಿಲೀನ ಮಾಡೋದ್ರಿಂದ ಅಲ್ಲಿ ರೆಂಟಿನ ವ್ಯವಸ್ಥೆ, ರೆಂಟ್ ಕಟ್ಟುವಂಥದ್ದು ಅವರಿಗೆ ಸೇವ್ ಆಗುತ್ತೆ. ಅಲ್ಲಿನ ಒಂದು ಮ್ಯಾನೇಜ್ಮೆಂಟ್‌ಗೆ ಖರ್ಚು ಮಾಡುವಂತ ಹಣ ಉಳಿಯುತ್ತೆ. ಸಿಇಒ ಬೇಕು, ಮ್ಯಾನೇಜರ್ಸ್ ಬೇಕು, ಅವ್ರನ್ನೆಲ್ಲ ನೋಡ್ಕೊಳ್ಬೇಕಲ್ವಾ ಸ್ಟ್ರಕ್ಚರ್‌ನ. ಯಾವುದೇ ಒಂದು ಚಿಕ್ಕ ಕಂಪನಿ ಆದ್ರೂ, ದೊಡ್ಡ ಕಂಪನಿ ಆದ್ರೂ ಸ್ಟ್ರಕ್ಚರ್ ಸೇಮ್ ಇರುತ್ತೆ ಸ್ನೇಹಿತರೆ. ಅದಕ್ಕೊಬ್ರು ಲೀಡರ್ ಬೇಕು, ಮ್ಯಾನೇಜರ್ ಬೇಕು, ಸಿಇಒ ಬೇಕು, ಎಲ್ರೂ ಬೇಕಾಗುತ್ತೆ. ಅದನ್ನ ಸ್ಟ್ರಕ್ಚರ್‌ನ ಕಡಿಮೆ ಮಾಡಿ ಆ ಹಣವನ್ನು ಕೂಡ ಉಳಿಸ್ತಾರೆ. ಆ ಹಣ ಉಳಿತಾಯ ಆದಾಗ ದೇಶಕ್ಕೂನು ಲಾಭ ಆಗುತ್ತೆ ಸ್ನೇಹಿತರೆ. ಬ್ಯಾಂಕ್‌ಗಳಿಗೂ ತುಂಬಾ ಲಾಭ ಆಗುತ್ತೆ. ಇದರಿಂದ ಉಪಯೋಗ ಬ್ಯಾಂಕಿಗೂ ಆಗುತ್ತೆ ಸ್ನೇಹಿತರೆ. ಈಗ ನಿಮಗೆ ಅರ್ಥ ಆಗಿರ್ಬೋದು. ಇದು ಹಣ ಉಳಿತಾಯ, ಇದರಿಂದ ಲಾಭ ಬ್ಯಾಂಕ್‌ಗಳಿಗೂ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಈಗ 4 ಬ್ಯಾಂಕ್ ಇರ್ತವೆ. ನೀವು 4 ಬ್ಯಾಂಕ್ ಇದ್ದಾಗ ನೀವು ಎಲ್ಲ ಕಡೆ ನಿಮ್ದು ಇನ್ನ 2 ಬ್ಯಾಂಕ್‌ಗಳನ್ನ ಕ್ಯಾನ್ಸಲ್ ಮಾಡಿ 2 ಬ್ಯಾಂಕ್‌ಗಳನ್ನ ಅದನ್ನೇ ದೊಡ್ಡದಾಗಿ ಮಾಡ್ತಾರೆ. ಅವಾಗ ಅವರಿಗೆ ಸೆಕ್ಯೂರಿಟಿ ವ್ಯವಸ್ಥೆನ ಕಡಿಮೆ ಮಾಡ್ಬೋದು. ಆ ಮ್ಯಾನೇಜ್ಮೆಂಟ್ ಅನ್ನ ಕಡಿಮೆ ಮಾಡ್ಬೋದು. ಆಗ ವ್ಯವಸ್ಥೆನೂ ಚೆನ್ನಾಗಿ ಕೊಡ್ಲಿಕ್ಕೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ಅವೆರಡು ಬ್ಯಾಂಕ್‌ಗಳನ್ನ ತೆಗಿತಾರೆ. ಇನ್ನ 2 ಬ್ಯಾಂಕ್‌ಗಳಿಗೆ ಜೊತೆ ವಿಲೀನ ಮಾಡಿ ಉಳಿಸ್ಕೊಳ್ತಾರೆ ಸ್ನೇಹಿತರೆ. ಅದು ಒಳ್ಳೆಯ ದೃಷ್ಟಿಯಿಂದ ಅಂತ ಹೇಳ್ಬೋದು. ಈ ಮಾಹಿತಿ ನಿಮಗೆ ತುಂಬಾ ಇಷ್ಟವಾಗಿದ್ರೆ ಸ್ನೇಹಿತರೆ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್‌ನ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ನಮ್ಗೆ ಹೆಚ್ಚೆಚ್ಚು ವಿಡಿಯೋ ಮಾಡ್ಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.